ಹರೇ ಶ್ರೀನಿವಾಸ. ನಾವೆಲ್ಲ ದೇವಸ್ಥಾನಕ್ಕೆ ದೇವರ ದರ್ಶನಕ್ಕೆ ಹೋದಾಗ ನಮ್ಮ ತಲೆ ಮೇಲೆ ಈ ಶಟಗೂಪ ಅಥವಾ ಶಡಾರಿ ಅಂತ ಕೂಡ ಹೇಳ್ತಾರೆ, ಅದನ್ನ ಅರ್ಚಕರು ತಲೆ ಮೇಲೆ ಇಡ್ತಾರೆ. ಎಸ್, ಇದನ್ನ ತಲೆ ಮೇಲೆ ಇಟ್ಟಾಗ ನಾವು ಈ ಒಂದು ಸಣ್ಣ ಕೆಲಸನ ಮಾಡಬೇಕು. ಎಸ್, ಮಾಡಿದ್ರೆ ನಮ್ಮ ಎಲ್ಲ ಕನಸುಗಳು ಕೂಡ ನನಸಾಗುತ್ತೆ, ನಮ್ಮ ಕೋರಿಕೆಗಳೇನಿರುತ್ತೆ ಅದು ನೆರವೇರುತ್ತೆ. ಹೌದು, ಈ ಶಡಾರಿಯನ್ನ ಯಾಕೆ ತಲೆ ಮೇಲೆ ಇರ್ತಾರೆ ಈ ವಿಷಯ ನಿಮಗೂ ಗೊತ್ತಿತ್ತಾ? ಗೊತ್ತಿದ್ರು ಅಂತ ಹೇಳಿದ್ರೆ, ಈಗಾಗಲೇ ಗೊತ್ತಿತ್ತು ಅಂತ ಹೇಳಿದ್ರೆ ಎಸ್ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಗೊತ್ತಿರಲಿಲ್ವಾ? ಹಾಗಾದ್ರೆ ಬನ್ನಿ ಇವಾಗ ತಿಳ್ಕೊಳ್ಳೋಣ. ಎಸ್, ದೇವಸ್ಥಾನದಲ್ಲಿ ಭಗವಂತನ ಪಾದದ ಬಳಿ ಇಟ್ಟು ನಿತ್ಯ ಪೂಜೆ ಮಾಡುವಾಗ ಇದನ್ನ ಪೂಜಿಸ್ತಾರೆ. ಭಗವಂತನ ಪಾದ ಸ್ಪರ್ಶ ಮಾಡಿರುತ್ತೆ, ಇದನ್ನ ಭಗವಂತನ ಪಾದದ ಬಳಿನೇ ಇರಿಸಲಾಗಿರುತ್ತೆ. ಈ ಶಟಾರಿಯನ್ನ ಅಥವಾ ಈ ಶಟಗುಪ್ಪವನ್ನ ನಮ್ಮ ತಲೆ ಮೇಲೆ ಇಟ್ಟಾಗ ಆ ಕ್ಷಣ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ, ನಮ್ಮ ಮನಸ್ಸಿನಲ್ಲಿರೋ ನಮ್ಮ ಕೋರಿಕೆಯನ್ನ ಹೇಳ್ಕೊಳ್ಬೇಕು. ಯಾವಾಗ ನಾವು ದೇವ್ರ ಮುಂದೆ ಕೈ ಮುಗಿದು ಹೇಳ್ಕೊಳ್ತೀವಿ ಅಲ್ವಾ, ನಮ್ಮ ಈ ಕನಸು, ಈ ಕೋರಿಕೆ ನೆರವೇರಲಿ ಅಂತ, ಅದೇ ರೀತಿ ಈ ಶಡಾರಿಯನ್ನ ನಮ್ಮ ತಲೆ ಮೇಲೆ ಇಟ್ಟ ಆ ಕ್ಷಣ ನಮ್ಮ ಕೋರಿಕೆಯನ್ನ ಹೇಳ್ಕೊಳ್ಬೇಕು. ಇದು ಭಗವಂತನಿಗೆ ಬೇಗ ಕೇಳಿಸುತ್ತೆ ಮತ್ತು ಈ ಕೋರಿಕೆ ನೆರವೇರುತ್ತೆ ಅಂತ ಹೇಳಲಾಗುತ್ತೆ. ಅದಕ್ಕೆ ಶಡಾರಿಯನ್ನು ತಲೆ ಮೇಲೆ ಇಟ್ಟಾಗ ನಿಮ್ಮ ಮನಸ್ಸಿನ ಕೋರಿಕೆಯನ್ನು ಖಂಡಿತ ಹೇಳ್ಕೊಳ್ಳಿ, ಅದು ನೆರವೇರುತ್ತೆ. ಅಷ್ಟೊಂದು ಅದ್ಭುತವಾದ ಶಕ್ತಿ ಇದೆ ಈ ಶಟಗೂಪಕ್ಕೆ. ನೀವು ಇದನ್ನ ಶಟಗೂಪ ಅಂತ ಕರಿತೀರಾ, ಶಡಾರಿ ಅಂತ ಕರಿತೀರಾ, ಅಥವಾ ಬೇರೆ ಏನಾದರೂ ನಿಮಗೆ ಗೊತ್ತಿದ್ರೆ ಖಂಡಿತ ಅದನ್ನು ಸಹ ಕಮೆಂಟ್ ಮಾಡಿ. ಇದು ಹೆಚ್ಚಾಗಿ ಆಂಜನೇಯ ದೇವಸ್ಥಾನದಲ್ಲಿ, ವೈಷ್ಣವ ದೇವಸ್ಥಾನದಲ್ಲಿ, ವಿಷ್ಣು ದೇವಸ್ಥಾನದಲ್ಲಿ, ವೆಂಕಟೇಶ್ವರ ದೇವಸ್ಥಾನದಲ್ಲಿ ಇದನ್ನು ಹೆಚ್ಚಾಗಿ ನಮಗೆ ದರ್ಶನಕ್ಕೆ ಹೋದಂಥ ಭಕ್ತರಿಗೆ ಈ ಶಡಾರಿಯನ್ನು ನಮ್ಮ ತಲೆ ಮೇಲೆ ಇಡಲಾಗುತ್ತೆ, ಎಲ್ಲರಿಗೂ ಸ್ಪರ್ಶ ಮಾಡಲಾಗುತ್ತೆ. ಆ ಸ್ಪರ್ಶ ಮಾಡಿದ ಸಂದರ್ಭದಲ್ಲಿ ಅದರ ಉಪಯೋಗವನ್ನು ಪಡ್ಕೊಳ್ಬೇಕು ಅಂತ ಹೇಳಿದರೆ ಖಂಡಿತ ನಿಮ್ಮ ಕೋರಿಕೆ ಏನಿದೆ ಅದನ್ನು ಹೇಳ್ಕೊಳ್ಳಿ. ಇದೇನು ತಲೆಗೆ ಇಟ್ಟ ತಕ್ಷಣ ಹೇಳ್ಕೊಳ್ಬೇಕಾ ಎಲ್ಲವನ್ನು, ನನ್ನ ಕೋರಿಕೆ ಸ್ವಲ್ಪ ಉದ್ದದಾಗಿದೆ ಅಂತ ಹೇಳಿದರೆ, ಹೌದು, ಅವ್ರು ಯಾವಾಗ ನಿಮ್ಮ ತಲೆ ಮೇಲೆ ಇಡ್ತಾರೆ ಆಗ ಒಂದು ಕ್ಷಣ ಕಣ್ಮುಚ್ಚಿ ನಿಮ್ಮ ಕೋರಿಕೆಯನ್ನು ಹೇಳ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡಿ. ಅದಾದ ನಂತರ ನಿಮ್ಮ ಕೋರಿಕೆ ಯಾವಾಗ ಮುಗಿಯುತ್ತೆ ಆವಾಗನೇ ಮುಗಿಸಿ, ಆದರೆ ಅದನ್ನು ಇಟ್ಟು ತೆಗೆಯೋದ್ರೊಳಗಡೆ ಹೇಳ್ಕೊಂಡ್ಬಿಡ್ಬೇಕು ಅಂತ ಏನೂ ಇಲ್ಲ, ಸರಿನಾ? ಈ ರೀತಿ ಮಾಡೋದ್ರಿಂದ ನಿಮ್ಮ ಕೋರಿಕೆ ನೆರವೇರುತ್ತೆ. ಇದು ಗೊತ್ತಿತ್ತಾ? ಗೊತ್ತಿದ್ರೆ ಗೊತ್ತಿತ್ತು ಅಂತ ಕಮೆಂಟ್ ಮಾಡಿ. ಹರೇ ಶ್ರೀನಿವಾಸ.